ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. 10 ಜನರಿಗೆ ಒಳ್ಳೆಯವನಾಗಬೇಡ, ನಿನ್ನ ಆತ್ಮಸಾಕ್ಷಿಗೆ ಒಳ್ಳೆಯವನಾಗು. ಗೆದ್ದಾಗ ಹೊಗಳೋರ, ಬಿದ್ದಾಗ ತೆಗಳೋರ ಮಧ್ಯೆ ನೀನಾಗಿರೋ, ಇನ್ನೊಬ್ಬರಿಗಾಗಿ ಬದಲಾಗದಿರೋ. ಯಾವ ವ್ಯಕ್ತಿಯೂ ಕೆಟ್ಟ ದಿನಗಳನ್ನ ತನ್ನ ಜೀವನದಲ್ಲಿ ನೋಡಿರ್ತಾನೋ ಅವನು ಎಂದಿಗೂ ಬೇರೆಯವರಿಗೆ ಕೆಟ್ಟದನ್ನ ಬಯಸೋದಿಲ್ಲ. ಎಲ್ಲವೂ ತಾತ್ಕಾಲಿಕ, ಆದರೆ ಒಂದು ಮಾತ್ರ ಶಾಶ್ವತ, ಅದುವೇ ನಂಬಿಕೆ. ಎಷ್ಟೇ ನೋವಿರಲಿ, ಮನಸ್ಸಲ್ಲಿ ಎಷ್ಟೇ ಬೇಜಾರು ತುಂಬಿರಲಿ, ನಾವು ಪ್ರೀತಿಸೋ ವ್ಯಕ್ತಿ ನಮಗೋಸ್ಕರ ಸಮಯ ತೆಗೆದು ಮಾತಾಡೋ ಮಾತಲ್ಲಿ ಎಷ್ಟೋ ಖುಷಿ ಸಿಗುತ್ತೆ. ಎಷ್ಟೇ ತಿರುವುಗಳು ಬಂದರೂ ತಿರುಗಿ ನೋಡದೆ ಮುಂದೆ ಗುರಿಯತ್ತ ಸಾಗುವುದೇ ನಾವು ನದಿಗಳಿಂದ ಕಲಿಯಬೇಕಾದ ಪಾಠ. ನಾವೆಷ್ಟು ಓದಿದ್ದೇವೆ ಎಂಬುದು ಮುಖ್ಯವಲ್ಲ, ಆ ಓದು ನಮಗೆ ಎಷ್ಟು ಸಂಸ್ಕಾರವನ್ನು ಕಲಿಸಿದೆ ಎಂಬುದು ಬಹಳ ಮುಖ್ಯ. ಎಷ್ಟೇ ಸಿನಿಮಾ ನೋಡಿದ್ರೂ ತಂದೆಗಿಂತ ದೊಡ್ಡ ಹೀರೋ ಸಿಗೋದಿಲ್ಲ. ಎಷ್ಟೇ ದೇವಸ್ಥಾನ ಸುತ್ತಾಡಿದ್ರೂ ತಾಯಿಗಿಂತ ದೊಡ್ಡ ದೇವರು ಸಿಗೋದಿಲ್ಲ. ನಗುವಾಗ ನೀರು ಕುಡಿಯೋದು ಎಷ್ಟು ಕಷ್ಟವೋ, ಮನಸ್ಸಿಗೆ ನೋವಾದಾಗ ಕಣ್ಣೀರು ತಡೆಯೋದು ಅಷ್ಟೇ ಕಷ್ಟ. ಯಾವ ವ್ಯಕ್ತಿ ತನ್ನ ತಪ್ಪನ್ನು ಸರಿಪಡಿಸಿಕೊಳ್ಳಲು ತಾನಾಗಿ ಹೋರಾಟ ಮಾಡ್ತಾನೋ ಆತನನ್ನ ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ವಯಸ್ಸು ನೋಡಿ ಪ್ರೀತಿ ಮಾಡೋದು ಅವಿವೇಕಿಗಳು, ಸೌಂದರ್ಯ ನೋಡಿ ಪ್ರೀತಿ ಮಾಡೋರು ಸ್ವಾರ್ಥಿಗಳು, ಸಂಪತ್ತು ನೋಡಿ ಪ್ರೀತಿ ಮಾಡೋರು ಪ್ರೀತಿ ಬೆಲೆ ಗೊತ್ತಿಲ್ಲದವರು, ಮನಸ್ಸು ನೋಡಿ ಪ್ರೀತಿ ಮಾಡೋರು ನಿಜವಾದ ಪ್ರೇಮಿಗಳು. ನಗುವಿನಲ್ಲಿ ಜೊತೆಯಾಗುವ 100 ಜನರಿಗಿಂತ ನೋವಿನಲ್ಲಿ ಜೊತೆಯಾಗುವ ಒಂದು ಮನಸ್ಸೇ ಶ್ರೇಷ್ಠ. ಆಗಿ ಹೋದ ಕ್ಷಣಗಳ ಬಗ್ಗೆ ಚಿಂತಿಸಬೇಡಿ, ಅದು ಕಂಬನಿ ತರ್ತದೆ. ಮುಂದೆ ಆಗುವ ಕ್ಷಣಗಳ ಬಗ್ಗೆ ಯೋಚಿಸಬೇಡಿ, ಅದು ಗಾಬರಿ ತರ್ತದೆ. ಇಂದಿನ ಕ್ಷಣಗಳನ್ನ ಖುಷಿಯಿಂದ ಸ್ವೀಕರಿಸಿ, ಅದು ಉಲ್ಲಾಸ ತರ್ತದೆ. ನಂಬಿಕೆ ಅನ್ನೋ ಒಂದು ಚಿಕ್ಕ ಆಸರೆ ಸಿಕ್ಕರೆ ಸಾಕು, ಜೀವನದಲ್ಲಿ ಏನನ್ನಾದ್ರೂ ಸಾಧಿಸಬಹುದು. ಅತ್ಯಂತ ಬಡವರು ಕೂಡ ಧರಿಸಬಹುದಾದ ಆಭರಣ ಅಂದ್ರೆ ಅದು ನಗು. ನಗುತ್ತಾ ಇರಿ, ನಗಿಸುತ್ತಾ ಇರಿ. ತಪ್ಪಿಲ್ಲದ ಜಾಗದಲ್ಲಿ ತಲೆ ತಗ್ಗಿಸಬೇಡ, ನಂಬಿಕೆ ಇಲ್ಲದ ಜಾಗದಲ್ಲಿ ವಾದಿಸಬೇಡ, ಮೌಲ್ಯವಿಲ್ಲದ ಜಾಗದಲ್ಲಿ ಕಾಲಿಡಬೇಡ. ಹಣ್ಣು ಕೊಡೋ ಮರಕ್ಕೆ ಕಲ್ಲೇಟು ಉಚಿತ, ಒಳ್ಳೆಯದನ್ನು ಬಯಸುವ ವ್ಯಕ್ತಿಗೆ ಮಾತಿನೇಟು ಖಚಿತ. ನಮ್ಮದು ಎಂದು ಆ ದೇವರು ಒಂದು ಸಲ ಬರೆದ್ರೆ ಸಾಕು, ಪ್ರಪಂಚದಲ್ಲಿ ನಾವು ಎಲ್ಲೇ ಇದ್ರೂ ನಮ್ಮನ್ನ ಹುಡುಕಿಕೊಂಡು ಬರ್ತದೆ. ಅದು ವಸ್ತುವಾದ್ರೂ ಸರಿ, ಮನುಷ್ಯನಾದ್ರೂ ಸರಿ. ಈ ಜಗತ್ತು ದೇವರು ಸೃಷ್ಟಿಸಿದ ಆಟದ ಮೈದಾನ. ನಾವಿಲ್ಲಿ ಆಟಗಾರರಷ್ಟೇ. ನಿಯಮದಿಂದ ಆಟ ಆಡಿದ್ರೆ ಗೆಲುವು ನಿಶ್ಚಿತ, ನಿಯಮ ಮೀರಿ ಆಟ ಆಡಿದ್ರೆ ಸೋಲು ಖಚಿತ. ದೂರವಿದ್ದಾಗ ಪ್ರೀತಿ ಜಾಸ್ತಿ, ಹತ್ತಿರವಿದ್ದರೆ ಕೋಪ ಜಾಸ್ತಿ, ಕಾಣದೇ ಇದ್ದರೆ ಕನಸುಗಳೇ ಜಾಸ್ತಿ. ಅದಕ್ಕೆ ಹೃದಯದಲ್ಲಿರಬೇಕು ಗೆಳೆತನ ಬೆಂಬ ಆಸ್ತಿ. ಕಲೆಗಾರ ನಾನಲ್ಲ, ಕವಿಗಾರ ನಾನಲ್ಲ, ಭಾವನೆಗಳೊಂದಿಗೆ ಬದುಕೋದು ಬಿಟ್ಟು ಬೇರೇನೂ ಗೊತ್ತಿಲ್ಲ. ಆಸ್ತಿಯೂ ನನಗಿಲ್ಲ, ಆಸೆಯೂ ನನಗಿಲ್ಲ, ನಿಮ್ಮ ಸ್ನೇಹ ಪ್ರೀತಿ ಬಿಟ್ಟು ಬೇರೇನೂ ಬೇಕಿಲ್ಲ. ತಾಳ್ಮೆ ಎಂಬುದು ವಜ್ರದ ಹಾಗೆ, ಅಪ್ಪಿತಪ್ಪಿ ಕಳೆದುಕೊಂಡರೂ ಸಂಪಾದಿಸೋದು ಬಹಳ ಕಷ್ಟ. ಅವಶ್ಯಕತೆ ಇದ್ದರೆ ಇಷ್ಟ ಆಗ್ತೀವಿ, ಅವಶ್ಯಕತೆ ಇಲ್ಲ ಅಂದ್ರೆ ಕಷ್ಟ ಆಗ್ತೀವಿ. ಇಷ್ಟೇ ಮನುಷ್ಯನ ಬೆಲೆ. ಬದುಕಿದ್ದಷ್ಟು ದಿನ ಆತನ ಕೈಕುಲುಕುದೆ ಪುಣ್ಯ ಎಂದು ಭಾವಿಸಿದ ಜನ ಆತ ಸತ್ತ ನಂತರ ಹೆಣ ಮುಟ್ಟಿದೆಂದು ಸ್ನಾನ ಮಾಡ್ತಾರಂತೆ. ಜೀವನ ಇಷ್ಟೇ, ಇದ್ದಷ್ಟು ದಿನ ಮರ್ಯಾದೆ ಕೊಡ್ತಾರೆ, ಸತ್ತ ನಂತರ ಹೆಣ ಅಂತ ಕರೀತಾರೆ. ಅದು ಕೇಳೋದು ಜೀವನದಲ್ಲಿ ಸ್ವಲ್ಪ ಆದರೂ ದಾನ ಧರ್ಮ ಇರಲಿ. ಯಾಕಂದ್ರೆ ಶವದ ಮೇಲೆ ಹೊದಿಸುವ ಬಟ್ಟೆಗೂ ಜೇಬಿರಲ್ಲ. ಎಷ್ಟು ಕೋಟಿ ಹಣವಿದ್ದರೇನ್ರಯ್ಯ, ದೇವರು ಕೊಟ್ಟಿರೋ ಆಯುಷ್ಯ ಮೀರಿ ಒಂದು ಕ್ಷಣವೂ ಹೆಚ್ಚಿಗೆ ಬದುಕೋಕ್ಕಾಗಲ್ಲ. ನಾನು ನನ್ನದು ಎನ್ನುವ ಅಹಂಕಾರ ಬೇಡ ಮನುಜ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.